ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಸುಮಾರು ಜನ ಕೇಳ್ತಾ ಇದ್ರು ಮನೆಯಿಂದನೇ ಏನಾದರೂ ಮಾಡೋದು ಹೇಳಿ ಕೆಲಸ ಅಂತ, ವರ್ಕ್ ಫ್ರಮ್ ಹೋಮ್ ಕೆಲಸ ಹೇಳಿ ಅಂತ ಹೇಳ್ತಾಯಿದ್ರು. ಸೊ ಲೇಡೀಸ್ಗಂತೂ ದಿ ಬೆಸ್ಟ್ ಅಂತ ಹೇಳ್ತೀನಿ. ನೋಡಿ, ಈ ಥರ ನೀವು ನನಗೆ ದುಡ್ಡು ಬಂತು, ಸೊ ನೀವು ಈ ಥರನೇ ಅರ್ನ್ ಮಾಡ್ಬೋದು. ಹೇಗೆ ಅಂತ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಸೊ ಈ ಡೀಟೇಲಾಗಿ ವಿಡಿಯೋ ಹೇಳಿದ್ದೀನಿ ನಿಮಗೆ, ಯಾವ ರೀತಿಯೆಲ್ಲ ನೀವು ಮನೆಯಿಂದನೇ ವರ್ಕ್ ಮಾಡ್ಬೋದು, ಐಡಿಯಾಸ್ ಎಲ್ಲ ಕೊಟ್ಟಿದ್ದೀನಿ, ಡಿಫ್ರೆಂಟ್ ಐಡಿಯಾಸ್ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡೋಣ. ಹಾಗೆ ನಿಮಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಲೇಡೀಸ್ಗೆ ತಿಂಗಳಿಗೆ 10,000 ರೂಪಾಯಿ ದುಡಿಬೋದು. ಸೊ ಹೇಗೆ ಅಂತ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಲಾಸ್ಟಲ್ಲಿ ನಾನು ಐಡಿಯಾಸ್ ಎಲ್ಲ ಎಲ್ಲಿ ಸರ್ಚ್ ಮಾಡ್ತೀನಿ ಅಂದರೆ, ಒಂದು ಆ್ಯಪ್ ಶೇರ್ ಮಾಡಿದ್ದೀನಿ. ಆ ಆ್ಯಪಲ್ಲಿ ನಾನೆಲ್ಲ ಐಡಿಯಾಸ್ ಎಲ್ಲ ಸರ್ಚ್ ಮಾಡ್ತೀನಿ. ಸೊ ಅಥವಾ ಡಿಸೈನ್ಸು ಐಡಿಯಾಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾನು ಆ ಆ್ಯಪಿಂದನೇ ನಾನು ಸರ್ಚ್ ಮಾಡೋದು. ಸೊ ನಿಮಗೆ ಈಸಿಯಾಗೆ ಸಿಗುತ್ತೆ. ಅದು ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ ಆ ಆ್ಯಪನ್ನ, ಅದನ್ನು ಮಿಸ್ ಮಾಡ್ಕೊಬೇಡಿ. ಸೊ ಕೊನೆ ತನಕ ವಿಡಿಯೋ ವಾಚ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮನೆಯಿಂದನೇ ವರ್ಕ್ ಮಾಡೋ ಕೆಲಸ ಹೇಳಿ ಅಂತ ಸುಮಾರು ಜನ ಮೆಸೇಜ್ ಮಾಡಿದರು ನನಗೆ, ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಅದಕ್ಕೆ ವಿಡಿಯೋನೇ ಮಾಡಿ ಶೇರ್ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಾನು ಇದನ್ನೇ ಮಾಡ್ತಾ ಇರೋದು. ಹಾಗೆ ಅರ್ನಿಂಗ್ಸ್ ಅಂತೂ ಖಂಡಿತ ಇದೆ, ಡೆಫಿನೆಟಾಗಿ ನೀವು ಶುರು ಮಾಡ್ಬೋದು. ಸೊ ನೋಡಿ, ಈ ರೀತಿ ಫಸ್ಟ್ ಆಫ್ ಆಲ್ ಸೀರೆ ಕುಚ್ಚು. ಓಕೆ, ಸೀರೆ ಕುಚ್ಚು ಬಿಸ್ನೆಸ್ಸಿಂದ ಏನೆಲ್ಲ ಮಾಡ್ಬೋದು ಅಂತಂದರೆ, ಹೇಗೆಲ್ಲ ಮಾಡ್ಬೋದು ಅಂದರೆ, ನೋಡಿ ಈ ರೀತಿ ಫಸ್ಟ್ ಆಫ್ ಆಲ್ ನೀವು ಸೀರೆ ಕುಚ್ಚು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಮನೆಯಿಂದನೇ ನೀವು ಡೆಫಿನೆಟಾಗಿ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ತುಂಬಾ ಅರ್ನಿಂಗ್ಸ್ ಇದೆ ಇದರಲ್ಲಿ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಕುಚ್ಚೆಲ್ಲ ಕಲ್ತ್ಕೊಂಡು, ಬಿಗಿನರ್ಸ್ ಆಗಿದ್ದರೆ ಫಸ್ಟ್ ಎಲ್ಲ ಕಲ್ತ್ಕೊಳ್ಳಿ, ಕಂಪ್ಲೀಟಾಗಿ ಎಲ್ಲ ಅದರದ್ದು ನಾಲೆಜ್ ತಿಳ್ಕೊಳ್ಳಿ. ಎಲ್ಲ ತಿಳ್ಕೊಂಡೆಲ್ಲ ಆದಮೇಲೆ ಸೊ ನೀವು ಸ್ಟಾರ್ಟ್ ಮಾಡಿ. ಒಂದ್ಸಲ ಕಲ್ತ್ಕೊಂಡೆಲ್ಲ ಆದಮೇಲೆ ನೀವು ಸ್ಯಾಂಪಲ್ ಕ್ಲಾತ್ಗೆಲ್ಲ ಇದು ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿ. ಓಕೆ, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ನೋಡ್ಬೋದು. ನೋಡಿ, ಈ ರೀತಿ ಸ್ಲೀವ್ಸಿಗೆ ಮಾಡಿದ್ದೀನಿ, ಈ ಥರ ಬೀಡ್ಸ್ ವರ್ಕ್ ಎಲ್ಲ ಮಾಡಿದ್ದೀನಿ. ಸೊ ಆ ಥರ ಇದೆಲ್ಲ ನಾನೇ ಸಜೆಸ್ಟ್ ಮಾಡಿದ್ದು. ಕೆಲವೊಂದು ಸತಿ ಅವರೇ ಕೇಳ್ತಾರೆ, ನಿಮಗೆ ಅಂದರೆ ನೀವೇ ಸಜೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅದರದ್ದು ಐಡಿಯಾ ಗೊತ್ತಾಗಬೇಕಲ್ವ ನಮಗೆ. ಸೊ ಹಾಗಾಗಿ ನಮಗೆ ನಾಲೆಜ್ ಇರಬೇಕಾಗುತ್ತೆ. ಸೊ ನಾವೇನೇ ಒಂದು ಮಾಡಬೇಕಾದ್ರೂ ನಮಗೆ ನಾಲೆಜ್ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾವು ಫಸ್ಟೇ ಎಲ್ಲ ತಿಳ್ಕೊಂಡಿರಬೇಕಾಗುತ್ತೆ. ಈ ರೀತಿ ಪ್ರೀ ಪ್ಲೀಟಿಂಗ್ ಸ್ಟಾರ್ಟ್ ಮಾಡ್ಬೋದು ನೀವು. ಆ್ಯಕ್ಚುಲಿ ಏನು ಅಂದರೆ ಬೆಸ್ಟ್ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಸೀರೆ ಕುಚ್ಚು ಮಾಡ್ಬೋದು, ಪ್ಯಾಕೇಜ್ ಥರ ಮಾಡ್ಕೋಬೋದು ನೀವು. ಸೀರೆ ಕುಚ್ಚು, ಪ್ರೀ ಪ್ಲೀಟಿಂಗು ಈ ಥರ. ನೋಡಿ, ಒಂದು ಸೀರೆ ಕೊಟ್ಬಿಟ್ಟೆ ನಿಮಗೆ ಏನಾದರೂ ಫಂಕ್ಷನ್ಗೆ ಆರ್ಡರ್ಸ್ ಬಂದರೆ ಅದು ಸ್ಯಾರಿದು ಕಂಪ್ಲೀಟಾಗಿ ಪ್ರೀ ಪ್ಲೀಟಿಂಗ್ ಮಾಡಿಕೊಡ್ಬೋದು, ಸ್ಯಾರಿ ಕುಚ್ಚಾಕ್ಬೋದು. ಆಮೇಲೆ ಫಾಲು, ಜಿಗ್ಝ್ಯಾಗು, ಆಮೇಲೆ ಸ್ಟಿಚಿಂಗ್ ಬರುತ್ತಂದ್ರೂ ಸ್ಟಿಚಿಂಗು ಮಾಡಿಕೊಡ್ಬೋದು. ನೋಡಿ, ಪ್ಯಾಕೇಜ್ ಥರ ತೊಗೊಂಡು ಎಷ್ಟೆಲ್ಲ ಅರ್ನಿಂಗ್ಸ್ ಇದೆ ಅಲ್ವಾ. ಈ ರೀತಿ ನೋಡಿ, ಜಡೆ ಡಿಸೈನ್, ಇದು ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾರೆ ನೀವು. ಸೊ ದಟ್ ನಿಮಗೂ ನಾಲೆಡ್ಜ್ ಸಿಗುತ್ತೆ ಅದ್ರ ಬಗ್ಗೆ. ಸೊ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ, ಒಳ್ಳೊಳ್ಳೆ ಡಿಸೈನ್ಸು. ಸೊ ಆಮೇಲೆ ನಿಮ್ಮ ಆನ್ಲೈನ್ ಕ್ಲಾಸ್ ತೊಗೊಬೋದು. ನಾನು ನೋಡಿ ಈ ಥರ ರೀಸೆಂಟಾಗಿ ಆನ್ಲೈನ್ ಕ್ಲಾಸ್ ತೊಗೊಂಡಿದ್ದೀನಿ, ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಆನ್ಲೈನ್ ಕ್ಲಾಸು ಕಂಡಕ್ಟ್ ಮಾಡ್ಬೋದು, ಅಥವಾ ಆಫ್ಲೈನ್ ಕ್ಲಾಸು ಕಂಡಕ್ಟ್ ಮಾಡ್ಬೋದು. ಸೊ ನೋಡಿ, ಈ ಥರ ಎಲ್ಲ ನಾನು ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ಸೊ ಈ ರೀತಿಯೆಲ್ಲ ನೀವು ಅರ್ನಿಂಗ್ನ ಶುರು ಮಾಡ್ಬೋದು. ನೋಡಿದ್ರಲ್ವಾ. ಸೊ ಯಾವ ರೀತಿಯೆಲ್ಲ ಅರ್ನಿಂಗ್ಸ್ ಎಲ್ಲ ಮಾಡ್ಬೋದು. ಈ ಥರ ಟ್ಯಾಟಿಂಗ್ ಅಂತ ಹೇಳ್ತೀವಿ, ಅದು ಆಗಲೇ ತೋರಿಸಿದ್ನಲ್ವಾ. ಸೊ ಇದು ನೋಡ್ಬೋದು, ಮೆಟೀರಿಯಲ್ಸು. ನೀವೆಲ್ಲ ಮೆಟೀರಿಯಲ್ಸ್ ಎಲ್ಲ ತೊಗೊಂಬಂದು ನೀವು ಮೆಟೀರಿಯಲ್ಸ್ನ ಸೆಲ್ ಮಾಡ್ಬೋದು. ಆಫ್ಲೈನ್ ಕ್ಲಾಸಸ್ ಎಲ್ಲ ಹೇಗಿದ್ರು ತೊಗೊತೀರಾ, ಆಮೇಲೆ ಆನ್ಲೈನ್ ಕ್ಲಾಸ್ ತೊಗೊತೀರಾ ಅಂತಂದರೆ ಈ ಥರ ಮೆಟೀರಿಯಲ್ಸು ತೊಗೊಂಡಿಟ್ಕೊಂಡು ನಿಮ್ಮ ಮೆಟೀರಿಯಲ್ ಕಿಟ್ ಅಂತ ಸೇಲ್ ಮಾಡ್ಬೋದು. ಮನೆಯಿಂದನೇ ಅದೊಂದು ಬಿಸ್ನೆಸ್ ಥರ ಶುರು ಮಾಡ್ಬೋದು. ಸೀರೆ ಕುಚ್ಚು ಮೆಟೀರಿಯಲ್ ಸೆಲ್ ಮಾಡ್ಬೋದು. ಸ್ಟಿಚಿಂಗ್ ಮಾಡ್ತಾಯಿದ್ರೆ ಇನ್ನೂ ವರ್ತ್ ಅಂತ ಹೇಳ್ತೀನಿ. ಸೊ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೋದು. ಸೊ ಒಂದು ಸೀರೆಗೆ ನೋಡಿ, ಸೀರೆ ಕುಚ್ಚು ಮಾಡ್ಬೋದು, ಸೀರೆ ಫಾಲು, ಜಿಗ್ಝ್ಯಾಗು, ಆಮೇಲೆ ಪ್ರೀ ಪ್ಲೀಟಿಂಗ್ ಮಾಡಿನೂ ಕೊಡ್ಬೋದು ಸರ್ವಿಸು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ. ಸೊ ಲೇಡೀಸ್ಗೆ ಅದು ಏನು ಹೊರಗಡೆ ಹೋಗೋ ನೆಸೆಸಿಟಿ ಏನೂ ಇಲ್ಲ, ಮನೆಯಿಂದನೇ ವರ್ಕ್ ಮಾಡೋದು. ನೋಡಿ, ಈ ರೀತಿ ಸಿಂಪಲ್ ಡಿಸೈನ್ಸು. ನಾನು ಆಗಲೇ ಹೇಳಿದ್ನಲ್ವಾ, ನಿಮ್ಗೆ ಏನಾದರೂ ಬ್ಲೌಸ್ ಬರುತ್ತೆ ಅಂದರೆ ನೋಡಿ, ಈ ರೀತಿ ಕಾಂಬೋ ಮಾಡಿಕೊಡ್ಬೋದು. ಅಂದರೆ ಕಂಪ್ಲೀಟಾಗಿ ಪ್ಯಾಕೇಜ್ ಥರ. ನೋಡಿ, ನಾನು ಆಲ್ರೆಡಿ ನಾನು ಸೀರೆಗೂ ವರ್ಕ್ ಮಾಡಿ ಹಾಗೆ ಬ್ಲೌಸು ಎರಡೂ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ. ಸೊ ಈ ವಿಡಿಯೋದಲ್ಲಿ ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಐಡಿಯಾ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ನೋಡಿ, ಈ ರೀತಿ ಬ್ಲೌಸು ಮತ್ತು ಸೀರೆ ಅಂದರೆ ಕುಚ್ಚು ಎರಡು ಸೇರಿ ಈ ಥರ ಮಾಡ್ಕೊಡ್ಬೋದು ನೀವು. ಸೀರೆ ಕುಚ್ಚು ಮಾಡ್ಕೊಡ್ಬೋದು, ಫಾಲು, ಜಿಗ್ಝ್ಯಾಗು, ಬ್ಲೌಸ್ ಸ್ಟಿಚಿಂಗು, ಎಂಬ್ರಾಯ್ಡ್ರಿ, ಕಂಪ್ಲೀಟಾಗಿ ಪ್ಯಾಕೇಜ್ ಥರ ತೊಗೊಂಡು ನೀವು ವರ್ಕ್ ಮಾಡ್ಕೊಡ್ಬೋದು. ಒಂದು ಸೀರೆಗೆ ನಿಮಗೆ 1000 to 2000 ಅರ್ನಿಂಗ್ ಇದೆ. ಸೊ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಸೇರಿ ನಿಮಗೆ ಡಿಸೈನ್ಸ್ ಮೇಲೆ ಹೋಗುತ್ತೆ. ಈ ಥರ ಪ್ಯಾಚ್ ವರ್ಕ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ನೀವು ಸ್ಟಿಚ್ ಮಾಡಿ ಕೊಡ್ಬೋದು. ಸೊ ಎಷ್ಟೊಂದು ಐಡಿಯಾಸ್ ಇದೆ. ಸೊ ಮನೆಯಿಂದನೇ ನೀವು ಡೆಫಿನೆಟಾಗಿ ಅರ್ನ್ ಮಾಡ್ಬೋದು. ಖಂಡಿತ ಮಾಡಿ. ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಇದೆ ಅಂತ ನೋಡಿಕೊಂಡು ನೀವು ಬೇಸ್ಡ್ ಆನ್ ದಟ್ ನೀವು ಸ್ಟಾರ್ಟ್ ಮಾಡಿ. ಓಕೆ, ಡಿಸೈನ್ಸ್ ಏನಾದರೂ ಬೇಕು ಅಂದರೆ ಅಥವಾ ಐಡಿಯಾಸ್ ಬೇಕು ಅಂದರೆ ನನ್ನ ಚಾನಲ್ನ ಒಂದು ಸತಿ ವಿಸಿಟ್ ಮಾಡಿ. ಸೊ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ನಾನು ಶೇರ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಸುಮಾರು ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ನಿಮಗೆ ಐಡಿಯಾಸು ಕೊಟ್ಟಿದ್ದೀನಿ.
ಸೊ ಲೇಡೀಸ್ ಎಲ್ಲ ಮನೆಯಲ್ಲೇ ವರ್ಕ್ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಅಂದರೆ ದಿ ಬೆಸ್ಟ್ ಅಂತ ಹೇಳ್ತೀವಿ. ನೋಡಿ ಈ ಥರ ಸ್ಟಿಚಿಂಗ್ ಎಲ್ಲ ನೋಡಿ ಈ ಥರ ಕಟ್ ಮಾಡೆಲ್ಲ ತೋರಿಸಿದ್ದೀನಿ ನಿಮಗೆ. ಅಂದರೆ ನಾನು ಮಾಡ್ತೀನಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ, ಸೊ ಹಾಗಾಗಿ ನಿಮ್ಗೆ ಇಲ್ಲೊಂದು ಆ್ಯಡ್ ಮಾಡಿದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು, ಆಗಲೇ ಹೇಳಲ್ವಾ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು, ಸೀರೆಗೆ ಫಾಲು ಜಿಗ್ಜ್ಯಾಗು ಎಲ್ಲ ಪ್ರತಿಯೊಂದು ಮಾಡಿಕೊಡ್ಬೋದು, ಕುಚ್ಚು ಪ್ಯಾಕೇಜ್ ಥರ ಮಾಡಿ ಕೊಡ್ಬೋದು. ಓಕೆ, ನೋಡ್ಬೋದು, ಇದು ನೋಡ್ಬೋದು ಯಾವ ರೀತಿ ಡಿಸೈನ್ ಇದೆ ಅಂತ. ಇದು ಲೋಗೋ ಡಿಸೈನ್ ನನ್ನ ಚಾನಲ್ದು. ಇದಂತೂ ಡಿಸೈನರ್ ಲುಕ್ ಇದೆ. ಸೊ ಅದು ಏನು ಕುಚ್ಚಿಲ್ಲ. ಅದು ನಿಮಗೆ ಏನಂದರೆ ಬ್ರೈಡಲ್ ಡಿಸೈನ್ಸ್ ಎಲ್ಲ ಬಂದುಬಿಟ್ರೆ ತುಂಬಾ ಅರ್ನಿಂಗ್ಸ್ ಇದೆ ಜಾಸ್ತಿ. 1000 ಆ ಥರ ಎಲ್ಲ ನೀವು ಚಾರ್ಜ್ ಮಾಡ್ಬೋದು ಅದಕ್ಕೆ. ಸೊ ನೋಡಿ ಈ ರೀತಿ. ಸೊ ಈ ಥರ ವಿತೌಟ್ ಬೀಡ್ಸು, ಏನು ಫುಲ್ಲು ಥ್ರೆಡ್ ವರ್ಕು. ಇದು ಥ್ರೆಡ್ ವರ್ಕೇ ಆಗಿದೆ, ಕಂಪ್ಲೀಟಾಗಿ ಏನು ಬೀಡ್ಸ್ ಇಲ್ಲ, ಏನೂ ಇಲ್ಲ. ನೋಡಿ ಈ ಥರ ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಟ್ಟರೆ ಆಯಿತು. ನೀವು ಕಂಪ್ಲೀಟಾಗಿ ನೀವು ಡೆಫಿನೆಟಾಗಿ ಚಾರ್ಜ್ ಮಾಡ್ಬೋದು. 1000 1200 1000+ ಎಲ್ಲ ಕೊಡ್ತಾರೆ ನಿಮಗೆ ಕೆಲವು ಡಿಸೈನ್ಸ್ಗೆ, ಬ್ರೈಡಲ್ ಡಿಸೈನ್ಸ್ಗೆಲ್ಲ. ಸೊ ಏನು ಅಂದರೆ ನಿಮ್ಮ ಫಿನಿಶಿಂಗ್ ನೀಟಾಗಿರಬೇಕು ಅಷ್ಟೇ. ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ನೀವು ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡಿ, ವಾಟ್ಸಪ್ ಇರುತ್ತಲ್ಲ ಸ್ಟೇಟಸಲ್ಲೆಲ್ಲ ಹಾಕಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲ ಶೇರ್ ಮಾಡಿ. ಸೊ ನೀವೇನಾದರೂ ಹೊರಗಡೆ ಹೋಗ್ತಾ ಇದ್ದೀರ ಅಂದರೆ ಕ್ಯಾಟ್ಲಾಗ್ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ. ಸೊ ನೀವು ಸಣ್ಣ ಪುಟ್ಟ ಕ್ಯಾಟ್ಲಾಗ್ ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ, ನೋಡಿ ಒಂದು ಸತಿ ಚೆಕ್ ಮಾಡಿ. ಸೊ ಈಸಿ ಟು ಕ್ಯಾರಿ. ಸೊ ಅದನ್ನು ನೀವು ಎಲ್ಲಿ ಹೋಗ್ತಿರೋ ಸೊ ಅಲ್ಲೆಲ್ಲ ಜಸ್ಟ್ ಹಿಂಗೆ ತೋರಿಸಿದ್ರೆ ಆಯಿತು, ನಾನು ಈ ರೀತಿ ಮಾಡ್ತೀನಿ ಸೀರೆ ಕುಚ್ಚು ಅಂತ ಜಸ್ಟ್ ಅವ್ರಿಗೆ ಹೇಳಿದ್ರೆ ಆಯಿತು. ನಿಮಗೆ ಆರ್ಡರ್ಸ್ ಅನ್ನೋದು ಖಂಡಿತ ಬರುತ್ತೆ. ಸೊ ಹಾಗೆ ಶಾಪ್ಗೆಲ್ಲ ಹೋಗ್ತೀರಾ ಅಂತಂದರೆ ಬೊಟಿಕ್ ಇಟ್ಟಿದ್ದಾರೆ ಅಂತ ಅಲ್ಲೂ ತೊಗೊಂಡೋಗಿ ತೋರಿಸಿ. ಸೊ ಇಲ್ಲ ನಮ್ಮ ಮನೆಯಿಂದನೇ ಮಾಡ್ತೀವಿ ಕಂಪ್ಲೀಟಾಗಿ ಅಂದರೆ ಡೆಫಿನೆಟಾಗಿ ಮಾಡ್ಬೋದು. ಈ ರೀತಿ ನೀವು ಮೌತ್ ಟು ಮೌತ್ ಅಂದರೆ ಬಾಯಿಂದ ಒಬ್ಬರಿಂದ ಒಬ್ಬರಿಗೆ ಹೇಳಿದ್ರೆ ಅಷ್ಟೇ ಸಾಕು, ನಿಮಗೆ ಖಂಡಿತ ಆರ್ಡರ್ಸ್ ಅನ್ನೋದು ಡೆಫಿನೆಟಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಈ ಥರನೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಬಿಸ್ನೆಸ್ನ. ಒಂದೇನು ಅಂದರೆ ನೀವು ನಿಮ್ಮ ನಾಲೆಜ್ ಇರಬೇಕು ಇದರಲ್ಲಿ ಡೆಫಿನೆಟಾಗಿ. ಸೊ ಅಪ್ಡೇಟ್ ಮಾಡ್ಕೊತಾ ಇರಬೇಕಾಗುತ್ತೆ, ಹೊಸ ಡಿಸೈನ್ಸ್ ಆಗಿರ್ಬೋದು. ಆಮೇಲೆ ನಿಮ್ಗೇನು ಅಂದರೆ ಸೀರೆ ಕೊಟ್ಟಾಗ ಯಾವ ರೀತಿ ಅದಕ್ಕೆ ಮಾಡಬೇಕು ಅನ್ನೋದು ನಿಮ್ಗೆ ಐಡಿಯಾ ಇರಬೇಕಾಗುತ್ತೆ. ಕಂಪ್ಲೀಟಾಗಿ ಅವ್ರ ಮೇಲೆ ಅಂದರೆ ಇಲ್ಲ ಒನ್ ಸೈಡ್ ಆಗಬಾರ್ದು, ಅಂದರೆ ಒಂದು ನೀವು ಹೇಳ್ತೀರಾ ಇಲ್ಲ ಅವ್ರು ಹೇಳ್ತಾ ಆ ಥರ ಆಗಬಾರ್ದು. ಸೊ ಅವ್ರದ್ದು ಕೇಳಬೇಕಾಗುತ್ತೆ, ಕೆಲವೊಂದು ಸತಿ ಅವ್ರ ಟೇಸ್ಟೂ ಕೇಳಬೇಕಾಗುತ್ತಲ್ವಾ. ಸೊ ಅವ್ರು ಯಾವ ರೀತಿ ಹೇಳ್ತಾರೆ ನಿಮಗೆ ಆ ರೀತಿನೂ ಮಾಡಿಕೊಡ್ಬೇಕಾಗುತ್ತೆ ನೀವು. ಸೊ ಇದಂತೂ ನೋಡ್ಬೋದು. ನಮ್ಮ ಫ್ರೆಂಡು ಪಿಂಟ್ರೆಸ್ಟಲ್ಲಿ ತೋರಿಸ್ಬಿಟ್ಟು ಜಸ್ಟ್ ಫೋಟೋ ಕಳಿಸಿದ್ರು ಅಷ್ಟೇ, ನನಗೆ ಈ ಥರನೇ ಬೇಕು ಅಂದರು. ಸೊ ನಮಗೆ ನಾಲೆಜ್ ಇರಬೇಕಾಗುತ್ತಲ್ವ, ಸೊ ಹಾಗಾಗಿ ಹೇಳಿದ್ದು. ಇದನ್ನು ನಾನು ಅವ್ರು ಜಸ್ಟ್ ಫೋಟೋ ಕಳಿಸಿದ್ರು, ಓಕೆ ಮಾಡಿಕೊಡ್ತೀನಿ ಅಂದೆ. ಸೊ ನೋಡಿ ಮಾಡಿ ಕೊಟ್ಟಿದ್ದೀನಿ. ಇದು ಬ್ರೈಡಲ್ ಡಿಸೈನು, ಇದಕ್ಕೆ 1200 ಚಾರ್ಜ್ ಮಾಡಿದ್ದೀನಿ. ಅದಕ್ಕೆ ನಿಮ್ಗೆ ಹೇಳಿದ್ದು ಬ್ರೈಡಲ್ ಡಿಸೈನ್ ಅಂತೂ ನಿಮಗೆ ಬಂದುಬಿಟ್ರೆ ಅಂತೂ ವರ್ತ್ ಅಂತ ಹೇಳ್ತೀನಿ. ಯಾಕೆ ಹೇಳಿ, ನಿಮಗೆ ಹೆವಿ ಡಿಸೈನ್ಸ್ ಇರುತ್ತಲ್ವ, ಸೊ ಹಾಗಾಗಿ ನಿಮಗೆ ಅರ್ನಿಂಗ್ಸೂ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಓಕೆ ನೋಡಿ, ಕಂಟಿನ್ಯೂಸ್ ಆಗಿ ನನಗೆ ಬ್ರೈಡಲ್ ಡಿಸೈನ್ಸೇ ಆರ್ಡರ್ ಬಂದಿತ್ತು ನೋಡಿ, ವಿತೌಟ್ ಕುಚ್ಚು. ಇದು ನಾನು ಸಜೆಸ್ಟ್ ಮಾಡಿದ್ದು. ಸೊ ಅದಕ್ಕೆ ಹೇಳಿದೆ ನಿಮಗೆ ಕೆಲವೊಂದು ಡಿಸೈನ್ಸ್ ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ, ಅವ್ರು ನಮ್ಮನ್ನೇ ಕೇಳ್ತಾರೆ. ಸೊ ನಮಗೂ ನಾಲೆಜ್ ಇರಬೇಕಾಗುತ್ತೆ, ಕಲರ್ ಕಾಂಬಿನೇಷನ್ ಯಾವ ರೀತಿ ಮಾಡಬೇಕಾಗುತ್ತೆ, ಸೊ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಮಗೂ ಐಡಿಯಾಸ್ ಇರಬೇಕಾಗುತ್ತೆ. ಪ್ಲಸ್ ನಾಲೆಜ್ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ನಾವು ಕಂಪ್ಲೀಟಾಗಿ ತಿಳ್ಕೊಂಡೇ ಏನಾದರೂ ಒಂದು ಸ್ಟಾರ್ಟ್ ಮಾಡ್ತೀವಿ ಬಿಸ್ನೆಸ್ಸು ಅಂದರೆ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಸ್ಟಾರ್ಟ್ ಮಾಡೋದು ಬೆಟರ್. ಓಕೆ, ಬಿಕಾಸ್ ಏನಂದರೆ ಮತ್ತೇನಾದರೂ ಕ್ವಶನ್ ಮಾಡಿದಾಗ ನಮಗೆ ವಿ ಶುಡ್ ಬಿ ಏಬಲ್ ಟು ಆನ್ಸರ್, ಕರೆಕ್ಟ್ ಅಲ್ವಾ. ಅದು ರಿಲೇಟೆಡ್ ನಮಗೇನಾದರೂ ಅವರು ಡೌಟ್ ಕೇಳಿದಾಗ ಅಥವಾ ಕ್ವಶನ್ ರೇಸ್ ಮಾಡಿದಾಗ, ಸೊ ಸೀರೆ ಕುಚ್ಚು ಅಂದ್ಕೊಳ್ಳಿ, ಸೊ ನಮಗೆ ಗೊತ್ತಿರಬೇಕು ಅದ್ರ ಬಗ್ಗೆ. ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರ ಹೇಳಿ, ಹೇಗೆ ಅದು ಮಾಡೋಕ್ಕಾಗ ಸಾಧ್ಯ ಅಲ್ವಾ. ಸೊ ಅದಕ್ಕೆ ಅದ್ರ ಬಗ್ಗೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ ನಾಲೆಜ್. ಓಕೆ, ಸೊ ನೋಡಿ ಈ ರೀತಿ ಬ್ರೈಡಲ್ ಡಿಸೈನ್, ಇದು ಒಂದು ಬ್ರೈಡಲ್ ಡಿಸೈನೇ. ಇದಕ್ಕೆ 1500 ಚಾರ್ಜ್ ಮಾಡಿದ್ದೀನಿ. ಸೊ ಖುಷಿ ಆಯಿತು ತುಂಬ. ಯಾಕೆಂದರೆ ಇದು ಕಂಪ್ಲೀಟಾಗಿ ಥ್ರೆಡ್ ವರ್ಕು. ಆಮೇಲೆ ನಿಮಗೆ ಪ್ರಾಫಿಟ್ ಅಂತೂ ಖಂಡಿತ ಇದೆ ನೋಡಿ. ಇದು ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಬಟ್ ಕೆಲಸ ಇದೆ, ಆದರೆ ನಿಮಗೇನು ಬೀಡ್ಸ್ ಏನೂ ಯೂಸ್ ಮಾಡಿಲ್ಲ. ಕಂಪ್ಲೀಟಾಗಿ ಅಂದರೆ 75% ಅಷ್ಟು ನಿಮಗೆ ಲಾಭ ಬರುತ್ತೆ. ಓಕೆ, ಒಂದು ಸೀರೆಗೆ ಹೇಳ್ತಾರೆ ನಾನು. ಸೊ ಈ ರೀತಿ ಎಲ್ಲ ನಿಮಗೆ ಲಾಭ ಅಂತೂ ಖಂಡಿತ ಇದ್ದೇ ಇದೆ. ಸೊ ಬೇಸ್ಡ್ ಆನ್ ನೀವು ಯಾವ ಥರ ಡಿಸೈನ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಪ್ರಾಫಿಟ್ ಅನ್ನೋದು ಬರುತ್ತೆ. ಆಮೇಲೆ ನಿಮಗೆ ಫಿನಿಶಿಂಗು ಯಾವ ರೀತಿ ಕೊಡ್ತೀರಾ ಅದ್ರ ಮೇಲೂ ನಿಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಸೊ ಈ ರೀತಿ ಎಲ್ಲ ಡಿಸೈನ್ಸ್ ಎಲ್ಲ ಇದು ಕೆಲವೊಂದು ನಾನು ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ, ಕೆಲವೊಂದು ಅವ್ರು ಹೇಳ್ತಾರೆ. ಸೊ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನಾನೇ ಮಾಡಿದ್ದು ಕಾಂಬಿನೇಷನ್ನು, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಕೆಲವೊಂದು ಸತಿ ಅವರು ಹೇಳ್ತಾರೆ, ಅವ್ರದ್ದು ತೊಗೊಬೇಕಾಗುತ್ತೆ. ಸೊ ಫೈನಲಾಗಿ ನಾವು ಡಿಸೈನ್ ಅನ್ನೋದನ್ನ ಡಿಸೈಡ್ ಮಾಡಿ ಫೈನಲಾಗಿ ಔಟ್ಪುಟ್ ಈ ರೀತಿ ಬರುತ್ತೆ ನೋಡಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಮಾಡೋಕ್ಕಿಂತ ಮುಂಚೆ ನಾವು ಪ್ರಿವ್ಯೂ ಅಂತಾರಲ್ಲ, ಸೊ ಫಸ್ಟ್ ನಾವು ಈ ಥರ ಇಮ್ಯಾಜಿನ್ ಜಸ್ಟ್ ನೀವು ಬರೆದು ನೋಡಬೇಕಾಗುತ್ತೆ. ಸೊ ಈ ಕಲರ್ ಮಾಡಿದ್ರೆ ಸೂಟ್ ಆಗುತ್ತಾ, ಏನು ಕಲರ್ ಕಾಂಬಿನೇಷನು ಅಂತೆಲ್ಲ ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಥಿಂಕ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಫೈನಲಾಗಿ ನೀವು ಮಾಡೋಕ್ಕೆ ಸಾಧ್ಯ. ಅಂದರೆ ಡೈರೆಕ್ಟಾಗಿ ಮಾಡಿಬಿಟ್ರೆ ಏನೂ ಯೂಸ್ ಇಲ್ವಲ್ಲ. ಸೊ ಫಸ್ಟು ನಿಮಗೆ
ಥಿಂಕ್ ಮಾಡಿ ಆಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಎಲ್ಲ ಮಾಡ್ಬೋದು ನೋಡಿ. ಫಾಲೋ ಜಿಗ್ಜಾಗು ನಿಮಗೆ ತೋರಿಸೋಣ ಅಂತೇಳಿ ಆಗಲೇ ಮಾಡ್ತಾಯಿದ್ದೀನಿ, ಅಂದರೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋನ. ನಿಮಗೆ ಜಸ್ಟ್ ಬಾಯಲ್ಲಿದ್ರೆ ಗೊತ್ತಾಗಲ್ವಲ್ಲ, ಸೊ ವೀಡಿಯೋ ಅಟ್ಲೀಸ್ಟ್ ನಿಮಗೆ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತಲ್ವಾ. ಸೊ ಅದಕ್ಕೆ ನೋಡಿ ನಾನು ಈ ರೀತಿ ಫಾಲೋ ಜಿಗ್ಜಾಗು ಒಂದು ಸೀರೆ ಕೊಟ್ಬಿಟ್ರೆ ಅಂತೂ ಫಾಲೋ ಜಿಗ್ಜಾಗು ಕುಚ್ಚು, ಸಮ್ಟೈಮ್ಸ್ ಸೀರೆ ಪ್ರೀಪ್ಲೀಟಿಂಗು ಮಾಡಿಕೊಡ್ತೀನಿ. ಸೊ ಅವ್ರು ಕೇಳಿದ್ರೆ ಸೊ ಪ್ರೀಪ್ಲೀಟಿಂಗ್ ಮಾಡ್ತೀನಿ, ಆಮೇಲೆ ಸ್ಟಿಚಿಂಗ್ ಏನು ಮಾಡಲ್ಲ. ಸೊ ನೀವೇನಾದರೂ ಸ್ಟಿಚಿಂಗ್ ಮಾಡ್ತೀರಾ ಅಂದರೆ ಅದು ಒಂದು ವರ್ತ್ ಅಂತಲೇ ಹೇಳ್ತೀನಿ. ಸೊ ನೋಡಿ ಕಂಪ್ಲೀಟಾಗಿ ನೀವು ಪ್ಯಾಕೇಜ್ ಥರ ವರ್ಕ್ ಮಾಡಿ ಕೊಡ್ಬೋದು. ಅದು ಏನು ನೋಡಿ ಮನೆಯಿಂದನೇ, ಆಮೇಲೆ ಡಿಫ್ರೆಂಟ್ ಬೇರೆ ಥರ ಎಲ್ಲ ಏನೂ ಇಲ್ಲ, ಎಲ್ಲ ರಿಲೇಟೆಡ್ ಟು ಸೀರೆ ಇದ್ರದ್ದೇನೆ, ಕರೆಕ್ಟ್ ಅಲ್ವಾ. ಸೊ ಅದರದ್ದೇ ಇರುತ್ತೆ ಇದು ನಿಮಗೆ ಅದ್ರ ರಿಲೇಟೆಡೇ ವರ್ಕ್ ಮಾಡಿ ಹೇಗಿದ್ರು ನಿಮಗೆ ನಾಲೆಜ್ ಗೊತ್ತಿರುತ್ತಲ್ವಾ, ಇರುತ್ತೆ. ಸೊ ಹಾಗಾಗಿ ನೀವು ಎಲ್ಲ ಈ ಥರ ತಿಳ್ಕೊಂಡು, ಸಪೋಸ್ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ನೀವು ಕಲ್ತ್ಕೊಂಡು ಕಂಪ್ಲೀಟಾಗಿ ಅದ್ರ ನಾಲೆಜ್ ತಿಳ್ಕೊಂಡು ಎಲ್ಲ ಕಲ್ತ್ಕೊಂಡು ಆದಮೇಲೆ ಪ್ರಾಕ್ಟೀಸ್ ಆದಮೇಲೆ ಸೊ ಲೇಟ್ರ್ ಆನು ನೀವು ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡಿ. ಓಕೆ, ನಿಮ್ಮ ಸ್ಕಿಲ್ ಬೇಸ್ಡ್ ಆನ್ ಯೋರ್ ಸ್ಕಿಲ್. ಓಕೆ, ಸೊ ನೀವು ಯಾವ ಥರ ಮಾಡ್ತೀರೋ ಆ ಥರ ನಿಮಗೆ ಅರ್ನಿಂಗ್ಸ್ ಅನ್ನೋದು ಸಿಗುತ್ತೆ, ಜೊತೆಗೆ ಪ್ರಾಫಿಟ್ಟು ಖಂಡಿತ ಇದ್ದೇ ಇದೆ ಇದರಲ್ಲಿ ಅಂತ ನಾನೇ ಹೇಳ್ತಾ ಇದ್ದೀನಿ. ನನ್ನ 10 years ಆಫ್ ಎಕ್ಸ್ಪೀರಿಯನ್ಸಲ್ಲಿ ನಾನೇ ಹೇಳ್ತಾ ಇದ್ದೀನಿ, ದಿ ಬೆಸ್ಟ್ ಅಂತ ಹೇಳ್ತೀನಿ, ಎವರ್ಗ್ರೀನ್ ಬಿಸ್ನೆಸ್ ಅಂತ ಹೇಳ್ತೀನಿ. ಸೊ ಎಸ್ಪೆಷಲಿ ಲೇಡೀಸ್ಗೆ ಮನೆಯಿಂದನೇ ಕೇಳ್ತಾರಲ್ವಾ. ಸೊ ಏನಾದರೂ ವರ್ಕ್ ಫ್ರಮ್ ಹೋಮ್ ಹೇಳಿ ಅಂತಾರೆ, ಕೆಲವ್ರಿಗೆ ಹೊರಗಡೆ ಹೋಗೋಕ್ಕೆ ಟೈಮ್ ಇರಲ್ಲ, ಸೊ ಯಾವುದೋ ಒಂದು ರೀಸನಿಂದ ಹೊರಗಡೆ ಹೋಗೋಕ್ಕಾಗಲ್ವಲ್ಲ. ಸೊ ಅಂಥವ್ರು ಕೇಳ್ತಾನೆ ಇದ್ದರು. ಸೊ ಅದು ಅವರಿಗೆ ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ನೋಡಿದ್ರಲ್ವಾ ಯಾವ ರೀತಿ ಇದೆ ಅಂತ, ಐಡಿಯಾಸ್ ಎಲ್ಲ ನಿಮ್ಗೆ ಶೇರ್ ಮಾಡಿದ್ದೀನಿ. ಲಾಸ್ಟಲ್ಲಿ ನಿಮಗೆ ಆ್ಯಪ್ ಶೇರ್ ಮಾಡಿದ್ದೀನಿ, ಮಿಸ್ ಮಾಡ್ಕೊಂಬೇಡಿ. ಎಂಡಲ್ಲಿ ಶೇರ್ ಮಾಡಿದ್ದೀನಿ. ನಾನೆಲ್ಲ ಡಿಸೈನ್ಸ್ ಎಲ್ಲ ಅಥವಾ ಐಡಿಯಾಸ್ ಎಲ್ಲ ನನಗೇನಾದರೂ ಬೇಕು ಅಂದರೆ ನಾನು ಎಲ್ಲಿ ಸರ್ಚ್ ಮಾಡ್ತೀನಿ ಅನ್ನೋದು ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ, ಮಿಸ್ ಮಾಡ್ಕೊಂಬೇಡಿ, ಅದನ್ನು ನೋಡಿ. ಈ ರೀತಿ ಫಾಲ್ ಎಲ್ಲ ನಿಮಗೆ ಮಾಡಿಕೊಡ್ಬೋದು. ಫಾಲೋ ಜಿಗ್ಜಾಗು, ಸ್ಯಾರಿ ಕುಚ್ಚು, ಸೊ ಈ ರೀತಿ ಎಲ್ಲ. ಸೊ ಆಗಲೇ ಹೇಳಿದ್ನಲ್ವಾ ಒಂದು ಆ್ಯಪ್ ಅಂತ ನೋಡ ಬನ್ನಿ. ಈ ಥರ ಪಿಂಟ್ರೆಸ್ಟ್ ಆ್ಯಪ್ ಅಂತ ಹೇಳ್ತೀವಿ ಇದಕ್ಕೆ. ನೋಡಿ ಈ ಥರ ಪಿ ಅಂತ ಇರುತ್ತೆ, ಇದನ್ನು ಫ್ರೀ ಇರುತ್ತೆ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಒಂದು ಆ್ಯಪು, ಇದು ಫ್ರೀ ಇದೆ, ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಏನು ಬೇಕೋ ಈ ಥರ ಸರ್ಚ್ ಬಾರಲ್ಲಿ ಹಾಕ್ಬಿಟ್ಟು ಸೊ ಟೈಪ್ ಮಾಡಿಬಿಟ್ಟು ನಿಮಗೆ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಐಡಿಯಾಸ್ ಎಲ್ಲ ನಾನು ಇಲ್ಲಿಂದನೇ ತೊಗೊಳ್ಳೋದು, ತುಂಬಾ ಬೇಗ ಸಿಗುತ್ತೆ. ಗೂಗಲ್ಗಿಂತ ನಿಮಗೆ ಗೂಗಲ್ ಸರ್ಚ್ ಮಾಡೋಕ್ಕಿಂತ ಪಿಂಟ್ರೆಸ್ಟಲ್ಲಿ ಸರ್ಚ್ ಮಾಡಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೋಡಿ ನನಗೆ ಯಾವ ಥರ ಡಿಸೈನ್ಸ್ ಬೇಕೋ ಅದೆಲ್ಲ ನಾನು ಇಲ್ಲೇ ಸರ್ಚ್ ಮಾಡ್ತೀನಿ. ಸೊ ನನಗೆ ಬೇಕಾದ್ರೆ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ, ಅಥವಾ ನನ್ನ ಫ್ರೆಂಡ್ಸೂ ಕೆಲವರು ಇದರಿಂದನೇ ಕಳಿಸ್ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನ್ಸು. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಯಾವ ಸೀರೆಗೆ ಯಾವ ಥರ ಮಾಡ್ಬೋದು ಅನ್ನೋದು ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಈ ರೀತಿ ಎಲ್ಲ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಟ್ರೆಡಿಷ್ನಲ್ ಆಗಿರ್ಬೋದು, ಡಿಫ್ರೆಂಟ್ ಸ್ಯಾರಿ ಕುಚ್ಚು, ಏನಾದರೂ ಐಡಿಯಾಸ್ ಬೇಕಂದ್ರೂ ಇಲ್ಲೇ ತೊಗೊಬೋದು. ಬರೀ ಸೀರೆ ಕುಚ್ಚು ಅಂತಲೇ ಅಲ್ಲ, ನಿಮಗೆ ಬ್ಲೌಸ್ ಡಿಸೈನ್ಸು ಅಥವಾ ಪ್ರೀಪ್ಲೀಟಿಂಗು, ಸೊ ಯಾವ ಥರ ಬೇಕೋ ಆ ಥರದ್ದೆಲ್ಲ ನಿಮ್ಗೆ ಐಡಿಯಾಸ್ ಎಲ್ಲ ಇಲ್ಲೇ ನೀವು ಸರ್ಚ್ ಮಾಡಿಬಿಟ್ರೆ ನಿಮಗೆ ಸಿಗುತ್ತೆ. ಏನು ಅಂದರೆ ಇದು ಆ್ಯಪ್ ಬೆಸ್ಟ್ ಅಂತ ಹೇಳ್ತೀನಿ. ನಿಮಗೆ ಐಡಿಯಾಸ್ ತೊಗೊಂಡು ಬೇಸ್ಡ್ ಆನ್ ದಟ್ ನೀವು ವರ್ಕ್ ಮಾಡ್ಬೋದು ಅಲ್ವಾ. ಸ್ವಲ್ಪ ಐಡಿಯಾ ಇದ್ದರೆ ನಿಮಗೆ ವರ್ಕ್ ಮಾಡ್ಬೋದಲ್ವಾ. ಸೊ ನೋಡಿ ಇದು ಗೊತ್ತು ನಿಮಗೆ, ಆದರೆ ಈ ಥರನೂ ಮಾಡ್ಬೋದು ಅಂತ ಗೊತ್ತಿರಲ್ಲ ನಿಮಗೆ. ಸೊ ಅದಕ್ಕೆ ಡಿಸೈನ್ ಗೊತ್ತಿರುತ್ತೆ ಮಾಡೋಕ್ಕೆ, ಬಟ್ ಈ ಥರ ವರ್ಕ್ ಮಾಡೋ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಈ ಥರ ಎಲ್ಲ ಐಡಿಯಾಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಪ್ ಯೂಸ್ ಮಾಡಿ, ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಅವೈಲಬಿಲಿಟಿ ಇದೆ, ಸಿಗುತ್ತೆ ನೋಡಿ. ಪಿಂಟ್ರೆಸ್ಟ್ ಆ್ಯಪ್ ಅಂತ, PIN, ಓಕೆ, ಪಿಂಟ್ರೆಸ್ಟ್ ಆ್ಯಪ್ ಅಂತ. ಸೊ ತುಂಬಾ ಚೆನ್ನಾಗಿದೆ. ಈ ಥರ ಬೀಡ್ಸ್ ಕುಚ್ಚು ಆಗಿರ್ಬೋದು, ಈ ರೀತಿ ಎಲ್ಲ. ಓಕೆ, ಸೇಮ್ ಒಂದೇ ಥರ ಹಾಕೋ ಬದಲು ನೀವು ಡಿಫ್ರೆಂಟ್ ಐಡಿಯಾಸ್ ಎಲ್ಲ ತೊಗೊಂಡ್ರೆ ಬೇರೆ ಡಿಸೈನ್ಸ್ ಎಲ್ಲ ನೀವು ಟ್ರೈ ಮಾಡ್ಬೋದು. ಹೊಸ ಡಿಸೈನ್ಸನ್ನು ಹಾಕ್ಕೊಡ್ಬೋದು ಕಸ್ಟಮರ್ಗೆ. ಡಿಫ್ರೆಂಟಾಗಿ ಮಾಡಿಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಈ ರೀತಿ ಎಲ್ಲ ಮಾಡಿ. ಸೊ ನೋಡಿ ಹೇಗನ್ನಿಸ್ತು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಅರ್ನಿಂಗ್ಸ್ ಅಂತೂ ಇದೆ, ಮೆಟೀರಿಯಲ್ ಸೆಲ್ ಮಾಡ್ಬೋದು, ಆಗಲೇ ಹೇಳಿದ್ನಲ್ವಾ. ಸೊ ಆ ರೀತಿ ಎಲ್ಲ. ಸೊ ಆಗಲೇ ಹೇಳಿದ್ನಲ್ವಾ. ಸೊ ಸೀರೆ ಕುಚ್ಚು, ಬ್ಲೌಸ್ ಸ್ಟಿಚಿಂಗು, ಮೆಟೀರಿಯಲ್ಸ್ ಸೆಲ್ ಮಾಡ್ಬೋದು, ಆನ್ಲೈನ್ ಕ್ಲಾಸಸ್ ತೊಗೋಬೋದು ಸೀರೆ ಕುಚ್ಚುದು. ಈಗಂತೂ ಟ್ರೆಂಡಿಂಗಲ್ಲಿದೆ ಟ್ಯಾಟಿಂಗ್ ಅಂತ ಹೇಳ್ತೀವಿ, ಶಟಲ್ ಟ್ಯಾಟಿಂಗ್ ಆ ಥರ. ಅದು ಒಂದು ಸೀರೆ ಕುಚ್ಚು ಟೈಪ್ ಆಫ್, ಅದ್ರ ಕ್ಲಾಸಸ್ ತೊಗೋಬೋದು, ನೀವು ಮಾಡ್ಕೊಡ್ಬೋದು. ಆಫ್ಲೈನ್ ಕ್ಲಾಸಸ್ಸು, ಆನ್ಲೈನ್ ಕ್ಲಾಸಸ್ಸು, ಅಥವಾ ಮೆಟೀರಿಯಲ್ಸ್ನ ಸೆಲ್ ಮಾಡ್ಬೋದು. ಓಕೆ, ಪ್ರೀಪ್ಲೇಟಿಂಗ್ ಸರ್ವಿಸ್ ಕೊಡ್ಬೋದು. ನೋಡಿ ಎಷ್ಟೆಲ್ಲ ಆಪ್ಷನ್ಸ್ ಇದೆ ಅಲ್ವಾ. ಸೊ ವೈ ನಾಟ್, ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಸೊ ಅಥವಾ ಗೊತ್ತಿಲ್ಲ ನಮಗೆ ಅಂದರೆ ಕಲ್ತ್ಕೊಳ್ಳಿ. ಸೊ ಕಲ್ತ್ಕೊಂಡು ಲೇಟ್ರ್ ನೀವು ಶುರು ಮಾಡಿ. ನೀವು ಅರ್ನಿಂಗ್ಸ್ ಅನ್ನೋದು ಸಿಗುತ್ತೆ, ನಿಮಗೂ ಅರ್ನಿಂಗ್ಸ್ ಸಿಗುತ್ತೆ. ನೀವು ಇದರಿಂದ ಬೆನಿಫಿಟ್ ಇದ್ದೇ ಇದೆ ಅಂತ ಹೇಳ್ತೀನಿ. ಖಂಡಿತ 100% ಬೆನಿಫಿಟ್ ಇದೆ. ನಾನೇ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಲ್ವಾ, ನನಗಂತೂ ಇದು ಬೆಸ್ಟ್ ಅಂತ ಹೇಳ್ತೀನಿ. ಲೇಡೀಸ್ಗೆ ಮನೆಯಿಂದನೇ ನೀವು ಆರಾಮಾಗಿ ಈ ರೀತಿ ವರ್ಕ್ ಮಾಡ್ಬೋದು ಅಂತ ಹೇಳ್ತೀನಿ. ಎಲ್ಲೂ ಹೊರಗಡೆ ಹೋಗೋ ನೆಸೆಸಿಟಿ ಇಲ್ಲ. ಸೊ ಮನೆಯಲ್ಲಿ ನೀವು ಮಾಡೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. ಇನ್ವೆಸ್ಟ್ಮೆಂಟು ಏನೂ ಇರಲ್ಲ ಅಷ್ಟೊಂದು.
ಸೊ ನೋಡಿದ್ರಲ್ವ ಹೇಗನ್ಸು ಅಂತೇಳಿ ವಿಡಿಯೋ ಆದಷ್ಟು ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಪಾಪ ಕಷ್ಟಪಡ್ತಾ ಇರ್ತಾರೆ, ಅಂದರೆ ಗೊತ್ತಿರಲ್ಲ ಪಾಪ, ಸುಮ್ಮನೆ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಏನು ಮಾಡ್ಬೋದು ಏನು ಅಂತ ಸರ್ಚ್ ಮಾಡ್ತಾ ಇರ್ತಾರೆ, ಗೊತ್ತಿರಲ್ವಲ್ವಾ. ಸೊ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಸೊ ಅವ್ರಿಗೆ ಪಾಪ ತುಂಬಾ ಯೂಸ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಅವರು ಈ ಥರ ಎಲ್ಲ ಐಡಿಯಾಸ್ ಎಲ್ಲ ತಿಳ್ಕೊಂಡು ಅವರು ಈ ಥರ ಶುರು ಮಾಡಲಿ ಅಂತ ಹೇಳ್ತೀನಿ. ಬಿಕಾಸ್ ಅವ್ರು ಪ್ರಾಪರಾಗಿ ವಿಡಿಯೋ ಗೊತ್ತಿರಲ್ವಲ್ಲ ಅವ್ರಿಗೆ, ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಬೆಸ್ಟ್ ಇದು. ಈ ವಿಡಿಯೋ ಜಸ್ಟ್ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ನೀವು ಸ್ಟಾರ್ಟ್ ಮಾಡಿ, ಮಿಸ್ ಮಾಡ್ಕೊಬೇಡಿ. ಸೊ ಇನ್ನೂ ತುಂಬ ಥಿಂಕ್ ಮಾಡಬೇಡಿ, ಬೇಗನೆ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಹೈಪ್ ಅಂತ ಬಟನ್ ಇದೆ, ಪಾಯಿಂಟ್ಸ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.